Namaste. So today's session related to inverse matrix. So in this session, the outcome you will be learning what is the meaning of inverse matrix, problem related to inverse matrix. Let us know what is the meaning of inverse matrix. So inverse matrix means negative of the multiplant. Andre ನಾವು ಏನೇ ಮಾಡಿದ್ರೂ ನೆಗೆಟಿವ್ ಸೈನಲ್ಲಿ ಇರುತ್ತೆ. ದಟ್ ಈಸ್ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್ ಏನೇ ಮಾಡಿದ್ರೂ ಅದರ ಆಲ್ಟರ್ನೇಟಿವ್ ಏನಿರುತ್ತೆ ಬಿ ಇಂಟು ಎ ಇರೋದು ಅಥವಾ ಎ ಇಂಟು ಬಿ ಯಾವುದೇ ಮಾಡಿದ್ರೂ ಐಡೆಂಟಿಟಿ ಇರುತ್ತೆ. ಆನ್ಸರ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಸೊ ಇನ್ವರ್ಸ್ ಕಂಡುಹಿಡಿಬೇಕಂದ್ರೆ ನಮ್ಮ ಫಾರ್ಮುಲಾ ಬಂದುಬಿಟ್ಟು ಎ ಮೈನಸ್ 1 ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ಆಲ್ರೆಡಿ ನಾನು ಹೇಳ್ಕೊಟ್ಟಿರ್ತೀನಿ. ಎ ಮೈನಸ್ 1 ಅಂದರೆ ಇದು ಇನ್ವರ್ಸ್ ಫಾರ್ಮುಲಾ. ಎ ಮೈನಸ್ 1 ಯಾವಾಗ ಇರುತ್ತೆ ಅಂದರೆ ವೆನ್ ಡಿಟರ್ಮಿನೆಂಟ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ಝೀರೋಗೆ ಈಕ್ವಲ್ ಆಗಿದ್ರೆ ಅಲ್ಲೇ ಸ್ಟಾಪ್ ಮಾಡ್ತೀವಿ. ಝೀರೋಗೆ ಈಕ್ವಲ್ ಆಗಿಲ್ಲ ಅಂದರೆ ಆವಾಗ ಈ ಎ ಮೈನಸ್ 1 ಫಾರ್ಮುಲಾ ಸ್ಟಾರ್ಟ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಫೈನ್ ದ ಇನ್ವರ್ಸ್ ಆಫ್ ಬಿ 2 ಇಂಟು 2 ಮ್ಯಾಟ್ರಿಕ್ಸ್ ಇದೆ. 4 8 3 6 ನೋಡಿ ರೆಕ್ಟ್ಯಾಂಗ್ಯುಲರ್ ಆಗಿದೆ, ಹಾಗಾಗಿ ಇದು ಮ್ಯಾಟ್ರಿಕ್ಸು. ಇವಾಗ ನಾವು ಲೆಟ್ ಬಿ ಇಸ್ ಈಕ್ವಲ್ ಟು ದಟ್ ಈಸ್ 4 8 3 6. ಇವಾಗ ನಾವು ಇನ್ವರ್ಸ್ ಮಾಡೋಣ. ಸೊ ಇದು ಬಿ ಮ್ಯಾಟ್ರಿಕ್ಸ್ ಇರೋದ್ರಿಂದ ಬಿ ಮೈನಸ್ 1 ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಬಿ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಬಿ ಅಂತ ಹಾಕ್ತೀನಿ. ಸೊ ಬಿ ಕಂಡುಹಿಡಿಬೇಕಂದ್ರೆ ಡಿಟರ್ಮಿನೆಂಟ್ ಆಫ್ ಬಿ ಕಂಡುಹಿಡಿಬೇಕಂದ್ರೆ ಆ್ಯಸ್ ಇಟ್ ಈಸ್ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಆಗಿರೋದು ಸ್ಟ್ರೈಟ್ ಲೈನ್ ಆಗುತ್ತೆ. ಸೇಮ್ ಬರೀತೀನಿ. 4 3 8 6 ಬರೆದಿದ್ದೀನಿ. ಡಿಟರ್ಮಿನೆಂಟ್ ನಾನು ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸಲ್ಲಿ. ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ. 4 ಇಂಟು 6 ಮತ್ತು ಇದು ಮೈನಸ್ಸು 3 8 4 6 ಏನಾಗುತ್ತೆ ನಮಗೆ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು 4 6 24 ಮೈನಸ್ 3 8 24. ಅಲ್ಲಿಗೆ 24 ಮೈನಸ್ 24 ಏನಾಗುತ್ತೆ 0. ಸಿನ್ಸ್ ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು 0, ಬಿ ಇಸ್ ಸಿಂಗುಲರು, ಹಾಗಾಗಿ ಮುಂದೆ ಹೋಗೋಕ್ಕಾಗಲ್ಲ. ಇದು 0 ಇರುತ್ತೆ ನೋಡಿ. ಈ ಬಿ ಡಿಟರ್ಮಿನೆಂಟ್ ಆಫ್ ಬಿ ಇಲ್ಲಿ 0 ಬಂತು ಅಂದರೆ ಮೇಲ್ಗಡೆ ಯಾವುದೇ ಡಿವೈಡ್ 0 ಬಂದರೆ ಆನ್ಸರ್ 0 ಆಗುತ್ತೆ. ಹಾಗಾಗಿ ಇಲ್ಲಿ 0 ಬಂದುಬಿಡ್ತು ಅಂದರೆ ಮುಂದೆ ಮಾಡೋ ಅವಶ್ಯಕತೆ ಇರಲ್ಲ. ಬಿ ಮೈನಸ್ 1 ಡಸ್ ನಾಟ್ ಎಕ್ಸಿಸ್ಟ್. ನೆಕ್ಸ್ಟ್ ಪ್ರಾಬ್ಲಮ್ಮು ಫೈಂಡ್ ಇನ್ವರ್ಸ್ ಆಫ್ ಎ ಇಸ್ ಈಕ್ವಲ್ ಟು 2 ಮೈನಸ್ 1 3 ಮೈನಸ್ 2. ಇದು ಬಿ ಕಾಮ್ ನವಂಬರ್ 2015 ಕ್ವಶನ್ ಪೇಪರು. ಸೊ ಇನ್ವರ್ಸ್ ದಟ್ ಈಸ್ ಎ ಮೈನಸ್ 1, ಇದು ಮ್ಯಾಟ್ರಿಕ್ಸ್ ಎ ಇದೆ, ಹಾಗಾಗಿ ಅದೇ ಎ ಮೈನಸ್ 1 ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಫಾರ್ಮುಲಾ ಇದು. ಸೊ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋಣ. ಇಲ್ಲಿ ಮ್ಯಾಟ್ರಿಕ್ಸ್ ಇರೋದು ಲೈನ್ ಆಗುತ್ತೆ. 2 ಮೈನಸ್ 1 3 ಮೈನಸ್ 2 ಹಾಕಿದ್ದೀನಿ. ಇದು ಪ್ಲಸ್ಸು, ಇದು ಮೈನಸ್ಸು. 2 ಇಂಟು ಮೈನಸ್ 2 ಇಲ್ಲಿ ಆಲ್ರೆಡಿ ಮೈನಸ್ಸು. 3 ಇಂಟು ಮೈನಸ್ 1 ಮಾಡಿದ್ದೀನಿ. 2 ಇಂಟು ಮೈನಸ್ 2 ಮೈನಸ್ 4. ಇಲ್ಲಿ ಆಲ್ರೆಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ. 3 1 3 ಮೈನಸ್ಸು ಪ್ಲಸ್ ಮೈನಸ್ ಮಾಡಬೇಕು. 4 ಮೈನಸ್ 3 1 ಬರುತ್ತೆ, ಗ್ರೇಟರ್ ಸೈನ್, ಅದು ಮೈನಸ್ 1. ಸಿನ್ಸ್ ಎ ಇಸ್ ನಾಟ್ ಈಕ್ವಲ್ ಟು 0, ಪೂರ್ತಿ ಇದು ಸಪ್ರಾಕ್ಟ್ ಆಗಿಲ್ಲ, 0 ಬಂದಿಲ್ಲ, ಮೈನಸ್ ಬಂದಿದೆ, ಹಾಗಾಗಿ ಎ ಮೈನಸ್ 1 ಮಾಡೋಣ. ಇದು ಎ ಮೈನಸ್ 1 ಮಾಡೋಣ. ಏನು ಎ ಮೈನಸ್ 1 ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ನೋಡಿ ಅಡ್ಜಾಯಿಂಟ್ ಆಫ್ ಎ ಅಂದರೆ ಇವೆಲ್ಲದಕ್ಕೂ ಕೋಫ್ಯಾಕ್ಟರ್ ಕಂಡುಹಿಡಿಬೇಕು. ಕೋಫ್ಯಾಕ್ಟರ್ ಕಂಡುಹಿಡಿದು ಅದನ್ನು ಟ್ರಾನ್ಸ್ಪೋಸ್ ಮಾಡೋದು. ಟ್ರಾನ್ಸ್ಪೋಸ್ ಅಂದರೆ ಉಲ್ಟಾ ಮಾಡ್ತೀನಿ ನೋಡಿ. ಕೋಫ್ಯಾಕ್ಟರ್ ಆಫ್ ಇಲ್ಲಿ ಪ್ರೀವಿಯಸ್ ಇದೆ ನೋಡಿ, ಈ ಒಂದೊಂದಕ್ಕೂ ಮಾಡಬೇಕು. 2ಕ್ಕೆ 1ಕ್ಕೆ 3ಕ್ಕೆ 2ಕ್ಕೆ. ಇವಾಗ ಫಸ್ಟ್ ಒನ್ ಕೋಫ್ಯಾಕ್ಟರ್ ಆಫ್ 2. ಸೊ 2ದು ಜಾಗ ಏನು ಅಂದರೆ ಕೋಫ್ಯಾಕ್ಟರ್ ಸಿ ಅಂತ. ಇದರ ಸ್ಥಾನ ಇದು 1 1, ಇದು 1 2, ಇದು 2 1, ಇದು 2 2. ಸೊ ಈ 2ಗೆ ಮೈನರು ಮೈನಸ್ 2, ಮೈನಸ್ 1ಗೆ ಮೈನರ್ 3, 3ಗೆ ಮೈನರ್ ಮೈನಸ್ 1, 2ಗೆ ಇದ್ರ ಆಪೋಸಿಟ್ ನಂಬರ್ಸ್ ಇರುತ್ತೆ. ಇಲ್ಲಿ ನೋಡಿ ಕೋಫ್ಯಾಕ್ಟರ್ ಆಫ್ 2 ದಟ್ ಈಸ್ C11 ಫಾರ್ಮುಲಾ ಮೈನಸ್ 1, ಇಲ್ಲಿ 1 1 ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಪ್ಲಸ್ 1, ಅವಾಗೆ ಹೇಳಿದೆ 2ಗೆ ಆಪೋಸಿಟ್ ಯಾವುದು ಅಂದರೆ ಮೈನಸ್ 2. ಹಾಗಾಗಿ ಇಲ್ಲಿ ನೋಡಿ 1 ಪ್ಲಸ್ 1 ಅಂದರೆ 2, ಮೈನಸ್ 1 ಇಂಟು ಮೈನಸ್ 1 ನಮಗೆ ಪ್ಲಸ್ 1 ಬರುತ್ತೆ. ಸೊ ಪ್ಲಸ್ 1 ಇಂಟು ಮೈನಸ್ 2 ನಮಗೆ ಆನ್ಸರ್ ಮೈನಸ್ 2 ಬರುತ್ತೆ. ಎರಡನೇದು ಕೋಫ್ಯಾಕ್ಟರ್ ಆಫ್ ಮೈನಸ್ 1 ಹೆಂಗೆ ಅಂದರೆ ಇಲ್ಲಿದೆ ನೋಡಿ, ಇದು -1ಗೆ ಅಪೋಸಿಟ್ 3,
ನೋಡಿ -1ಗೆ ಅಪೋಸಿಟ್ ಇಲ್ಲಿ 3 ಮೈನರ್ ಅಂದರೆ ಇದು 1 2 ಹಾಗಾಗಿ -1 ಇಲ್ಲಿ ಏನು ಹಾಕ್ತೀರೋ ಇಲ್ಲಿ ಪ್ಲಸ್ ಮಾಡ್ತೀರಾ 1 + 2 ಸೊ 1 + 2 ಅಂದರೆ 3 ಬರುತ್ತೆ -1ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -1 ಬರುತ್ತೆ -1 × 3 ಇಸ್ ಆನ್ಸರು -3 ಬರುತ್ತೆ ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ 3 ಇಲ್ಲಿದೆ ನೋಡಿ ಈ 3ಕ್ಕೆ ಕೋಫ್ಯಾಕ್ಟರ್ ಆಫ್ 3 ಅಂದರೆ ಅಪೋಸಿಟ್ ಇದು -1 ನೋಡಿ ಕೋಫ್ಯಾಕ್ಟರ್ ಆಫ್ 3 ಅಪೋಸಿಟು -1 ಮೈನರ್ ಸೊ ಇದ್ರ ಸ್ಥಾನ 2 1 ಅಂದರೆ ಕೋಫ್ಯಾಕ್ಟರ್ 2 1 ಸೊ -1 ಇಲ್ಲಿ ಏನು ಹಾಕ್ತಿರೋ ಅದನ್ನು ಪ್ಲಸ್ ಮಾಡ್ಕೋಬೇಕು 2 + 1 3 -1ನ 3 ಸರಿ ಮಲ್ಟಿಪ್ಲೈ ಆದರೆ ನಮಗೆ -1 ಬರುತ್ತೆ -1 × -1 ನಮಗೆ ಆನ್ಸರು +1 ಬರುತ್ತೆ ಯಾಕಂದರೆ -× - ಪ್ಲಸ್ ಬರುತ್ತೆ ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ -2 -2 ಅಂದರೆ ಇದ್ರದ್ದು -2 ಇದರ ಅಪೋಸಿಟ್ ಏನಂದರೆ +2 ಸೊ ಸ್ಥಾನ 2 2 ಅದು -1 2 + 2 ಅಂದರೆ 4 ಬರುತ್ತೆ -1ನ 4 ಸಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ +1 ಬರುತ್ತೆ ಸೊ 1 × 2 2 ಬರುತ್ತೆ ಸೊ ಇವಾಗ ಕೋಫ್ಯಾಕ್ಟರ್ ಆಫ್ ಎ ಏನೇನು ಬಂದಿದೆ ನೋಡಿ ಇದು ಮೊದಲನೇದು -2 ಎರಡನೇದು ವಾಟ್ ಇಸ್ ದಟ್ -3 ಇದು 1 ಇದು 2 ಹಾಕ್ಕೊಂಡಿದ್ದೀನಿ ಇವಾಗ ಇದರ ಅಡ್ಜಾಯಿಂಟ್ ಆಫ್ ಎ ಇಟ್ಸ್ ನಥಿಂಗ್ ಬಟ್ ಇಲ್ಲಿ ನೋಡಿ -2 1 -3 2 ಸೊ ಇಲ್ಲಿ a - 1 ಬಂದುಬಿಟ್ಟು ಅಡ್ಜಾಯಿಂಟ್ ಆಫ್ ಎ ಅಂದರೆ ಇದನ್ನೇ ಹಾಕ್ಕೊಂಡಿದ್ದೀನಿ ಮಾಡಿದ್ದೀನಿ ಡಿಟರ್ಮಿನೆಂಟ್ ಆಫ್ ಎ ಬಂದುಬಿಟ್ಟು ನಮಗಿಲ್ಲ ಆಲ್ರೆಡಿ ಆವಾಗ -1 ಬಂದಿದೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಪ್ರತಿಯೊಂದೂ -1 ಜೊತೆ ಡಿವೈಡ್ ಆಗಬೇಕು -2 ಡಿವೈಡೆಡ್ -1 ಮೈನಸ್ ಕ್ಯಾನ್ಸಲ್ ಆಗುತ್ತೆ 2 ಬರುತ್ತೆ ನೋಡಿ 1 ಡಿವೈಡೆಡ್ ಬೈ -1 ನಮಗೆ -1 ಬರುತ್ತೆ ಇಲ್ಲಿ -3 ಡಿವೈಡೆಡ್ ಬೈ -1 ಮೈನಸ್ ಕ್ಯಾನ್ಸಲ್ ಆಗುತ್ತೆ 3 ಬರುತ್ತೆ 2 ಡಿವೈಡೆಡ್ ಬೈ -1 ಇಲ್ಲಿ ಆನ್ಸರ್ -2 ಬರುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ಮು ಫೈಂಡ್ ಪ್ರಾಬ್ಲಮ್ 3 ದಟ್ ಈಸ್ ಫೈಂಡ್ ಇನ್ವರ್ಸ್ ಆಫ್ A 3 5 2 1 ಇದು 2014 ಕ್ವೆಶನ್ ಪೇಪರು ಲೆಟ್ A is equal to 3 5 2 1 ಸೊ ಇನ್ವರ್ಸ್ ಫಾರ್ಮುಲಾ A - 1 is equal to adjoint of A divided by determinant of A ಡಿಟರ್ಮಿನೆಂಟ್ ಆಫ್ ಎ ಅಂದರೆ ಈ ಮ್ಯಾಟ್ರಿಕ್ಸ್ ಇರೋದನ್ನ ಸ್ಟ್ರೈಟ್ ಲೈನ್ ಹಾಕೊಂಡು 3 5 2 1 is equal to ಕ್ರಾಸ್ ಮಲ್ಟಿಪ್ಲೈ 3 1s -2 5s 3 1s 3 ಬರುತ್ತೆ -2 5s 10 3 - 10 ನಮಗೆ ನೆಗೆಟಿವ್ ಸೈನ್ ಬರುತ್ತೆ -7 ಡಿಟರ್ಮಿನೆಂಟ್ ಆಫ್ ಎ -7 ಬರುತ್ತೆ ಹಾಗಾಗಿ 0 ಇಲ್ಲ A - 1 ಇದೆ ಎಕ್ಸಿಸ್ಟ್ ಆಗುತ್ತೆ ಸೊ ಇದು ಅಡ್ಜಾಯಿಂಟ್ ಆಫ್ ಎ ಫಾರ್ಮುಲಾ ಕೋಫ್ಯಾಕ್ಟರ್ ಎಲ್ಲ ಕಂಡುಹಿಡಿದ್ಬಿಟ್ಟು ಅದಕ್ಕೆ ಟ್ರಾನ್ಸ್ಪೋಸ್ ಮಾಡೋದು ಸೊ ಕೋಫ್ಯಾಕ್ಟರ್ ಆಫ್ ಮೊದಲನೇದು ಇದು ಕೋಫ್ಯಾಕ್ಟರ್ 3ಕ್ಕೆ ಕೋಫ್ಯಾಕ್ಟರ್ -1 5ಗೆ 2 2ಗೆ 5 1ಗೆ 3 ಅಪೋಸಿಟ್ ಸೊ ನೋಡಿ 3ಗೆ ಸ್ಥಾನ ಬಂದ್ಬಿಟ್ಟಿದ್ದು 1 1 ಸೊ -1 1 + 1 ಇದು ಅವಾಗ ಹೇಳಿದ್ದೀನಿ ಕೋಫ್ಯಾಕ್ಟರು -1 I + J ಫಾರ್ಮುಲಾ ಅದು ಇದು -1 1 + 1 ಅದ್ರ 3ಗೆ ಆಪೋಸಿಟ್ ಬಂದುಬಿಟ್ಟು ನೋಡಿ ಇಲ್ಲಿದೆ 3ಗೆ ಆಪೋಸಿಟ್ 1 ಹಾಕ್ಕೊಂಡಿದ್ದೀನಿ ಸೊ 1 + 1 ಅಂದರೆ 2 -1 × -1 ಎರಡು ಸಲ ಮಲ್ಟಿಪ್ಲೈ ಮಾಡಿದ್ರೆ ನಾವು +1 ಬರುತ್ತೆ +1 ದಟ್ ಈಸ್ ಯು ವಿಲ್ ಬಿ ಗೆಟಿಂಗ್ +1 ಸೊ ಹಾಗಾಗಿ +1 ಯು ವಿಲ್ ಬಿ ಗೆಟಿಂಗ್ -2 ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 5 ದಟ್ ಈಸ್ C12 -1 1 + 2 ಅಂದರೆ 3 -1 3 ಸರಿ ಮಲ್ಟಿಪ್ಲೈ ಆದರೆ -1 ಬರುತ್ತೆ -1 × 2s -2 ಬರುತ್ತೆ ನಮಗೆ ಆನ್ಸರು ಕೋಫ್ಯಾಕ್ಟರ್ ಆಫ್ 2 ದಟ್ ಈಸ್ C21 is equal to -1 ಇಲ್ಲಿ ನೋಡಿ 2 1 2 + 1 3 ಸಲ -1ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -1 ಬರುತ್ತೆ -1 × 5s -5 ಬರುತ್ತೆ ನೆಕ್ಸ್ಟ್ ಒನ್ನು ಕೋಫ್ಯಾಕ್ಟರ್ ಆಫ್ 1 1ಅದು C22 ಇದೆ ಸ್ಥಾನ -1 2 + 2 ಅಂದರೆ 4 -1ನ 4 ಸಲ ಮಲ್ಟಿಪ್ಲೈ ಮಾಡಿದ್ರೆ +1 ಬರುತ್ತೆ 1 × 3s ನಮಗೆ 3 ಬರುತ್ತೆ ಸೊ ಇಲ್ಲಿ ಬರೆಯುವಾಗ -2 ದಟ್ ಈಸ್ -2 -5 3 ಇವಾಗ ಅಡ್ಜಾಯಿಂಟ್ ಆಫ್ ಎ ಬರೆಯೋಣ ಅಡ್ಜಾಯಿಂಟ್ ಆಫ್ ಎ ಅಂದರೆ ಉಲ್ಟಾ ಇಲ್ಲಿ ನೋಡಿ ಹಿಂಗಿರೋದು ಹಿಂಗಾಗುತ್ತೆ -2 -2 ಹಿಂಗೆ ಬರುತ್ತೆ
-5 3 ಈ ಥರ ಹಿಂಗಿರೋದು ರೋ ವರ್ಟಿಕಲ್ ಆಗುತ್ತೆ. ಇವಾಗ a minus 1 is equal to adjoint of a divided by determinant of a. adjoint of a ಇದು -2 -5 -2 3 ಹಾಕಿದ್ದೀನಿ. ಡಿವೈಡೆಡ್ ಬೈ ಅಡ್ಜಾಯಿಂಟ್ ಅವಾಗೆ ನಮಗೆ ಬಂದಿದೆ ಇಲ್ಲಿ 7 ಬಂದಿದೆ ನೋಡಿ, ಇದು ಅದು ಹಾಕಿದ್ದೀನಿ ಇಲ್ಲಿ. ಪ್ರತಿಯೊಂದು 7 ಜೊತೆ -2 ಡಿವೈಡೆಡ್ ಬೈ 7 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 2 ಬೈ ದಟ್ ಈಸ್ 2/7 ಆಗುತ್ತೆ. ಸಾರಿ, ಇಲ್ಲಿ 1 ಬರಬೇಕು, ನಾಟ್ 2. 1/7 ಬರುತ್ತೆ. ಮತ್ತು ನೆಕ್ಸ್ಟು -5 ಡಿವೈಡೆಡ್ ಬೈ 7 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 5/7. ನೆಕ್ಸ್ಟು -2 ಡಿವೈಡೆಡ್ ಬೈ -7 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 2/7. 3/-7. ಸೊ ಇಲ್ಲಿ ಬರೀ -1 ಕಡೆ ಇದೆ, ಹಾಗಾಗಿ -3/7 ಇಸ್ ದ ಆನ್ಸರ್. ಸೊ ಥ್ಯಾಂಕ್ ಯು.